CPR ಯಾರಿಗೆ ಎಲ್ಲಿ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಎಲ್ಲ ಈ ವಿಡಿಯೋಲಿ ಹೇಳಿದ್ದೀನಿ. ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕಣ್ಣು ಮುಂದೆ ಯಾರಾದರೂ ತಕ್ಷಣ ಕುಸಿದು ಬಿದ್ರು, ಇಲ್ಲ ನೀವು ಬಿದ್ದಿದ್ದನ್ನ ನೋಡಿದ ತಕ್ಷಣ ಫಸ್ಟ್ ಹೆಲ್ಪಿಗೆ ಹೋಗಿ. ಇಬ್ಬರಿದ್ರೆ ತುಂಬ ಒಳ್ಳೆಯದು. ಅದಕ್ಕೆ ಅವ್ರಿಗೆ ಹೋಗಿ ಎಚ್ಚರ ಸಿಕ್ಕರೆ ಮಾಡಿ. ಎಚ್ಚರ ಆಗ್ತಿಲ್ವಾ, ಪಲ್ಸ್ ಚೆಕ್ ಮಾಡಿ. ಪಲ್ಸ್ ಸಿಗ್ತಿಲ್ವಾ, ಉಸಿರಾಡ್ತಿದಾರ ನೋಡಿ, ಉಸಿರಾಡ್ತಿಲ್ವಾ, CPR ಇವ್ರಿಗೆ ಕೊಡಲೇಬೇಕು. ನೀವು ಕೊಡದಿದ್ರೆ ಅವ್ರು ಹೆಂಗೂ ಇದ್ರೂ ಬದುಕಲ್ಲ. ಸೊ ಕೊಡಿ. CPR ಹೇಗೆ ಕೊಡೋದು, ಕರೆಕ್ಟ್ ಮೆಥಡ್ ಏನು? ಕೈ ಮುಂದೆ ಇಡಿ, ಇನ್ನೊಂದು ಕೈ ಹಾಕಿ ಈಗ ಕಾಣಿಸ್ತಿದ್ಯಾ, ಹೀಗೆ ಸ್ಟ್ರೈಟಾಗಿ ಇಟ್ಕೋಬೇಕು. ನೆಕ್ಸ್ಟ್ ಈ ಭಾಗ ಕಾಣಿಸ್ತಿದೆಯಲ್ಲ, ಅದು ಚೆಸ್ಟ್ನ ಸೆಂಟ್ರಲ್ಲಿ ಇರಬೇಕು. ಈ ಮೂಳೆ ಸಿಗುತ್ತಲ್ಲ, ಆ ಎಂಡಲ್ಲಿ ಇರಬೇಕು. ಈ ಪೊಸಿಷನಲ್ಲಿ ಕೂತ್ರ ಈಗ ಕೈ ಸ್ಟ್ರೈಟ್ ಇರಬೇಕು, ಬೆಂಚ್ ಸ್ಟ್ರೈಟ್ ಇರಬೇಕು, ಎಲ್ಬೋಸ್ ಮಡಿಸ್ಬಾರ್ದು. ನೀವು ಒತ್ತಬೇಕಾದ್ರೆ ಚೆಸ್ಟ್ 5 ಸೆಂಟಿಮೀಟರ್ ಕೆಳಗೋಬೇಕು. ವಾಪಸ್ ಅದ್ರ ಒರಿಜಿನಲ್ ಪೊಸಿಷನ್ಗೆ ಬರೋದು ತುಂಬ ಇಂಪಾರ್ಟೆಂಟ್. ನೀವು ಹಾರ್ಟ್ ನಿಂತೋಗಿದೆ, ಈಗ ನೀವು ಆಚೆಯಿಂದ ಒತ್ತಿ ಹಾರ್ಟ್ನ ಪಂಪ್ ಮಾಡ್ತಿದ್ದೀರಾ, ಬ್ಲಡ್ ಬ್ರೈನಿಗೆ ಹೋಗ್ತಿದೆ, ಅದಕ್ಕೆ ಅದು ವಾಪಸ್ ಫಿಲ್ ಆಗೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಚೆಸ್ಟ್ ರೈಸ್ ಬಿಡಿ, ವಾಪಸ್ ಅದ್ರ ನಾರ್ಮಲ್ ಪೊಸಿಷನ್ಗೆ ಬರಲಿ. ಈಗ ಎಷ್ಟು ಸಲ ಕಂಪ್ರೆಷನ್ಸ್ ಕೊಡಬೇಕು? 100 ಟೈಮ್ಸ್ ಕೊಡಬೇಕು 1 ನಿಮಿಷದಲ್ಲಿ. ಎಫೆಕ್ಟಿವ್ ಕಂಪ್ರೆಷನ್ ಅಂದರೆ ಇದು. ನೀವು ಒಬ್ಬರೇ ಇದ್ದರೆ ಕಂಪ್ರೆಷನ್ಸ್ ನೀವು ಕೊಡ್ತಾನೆ ಇರಿ, ವಾಪಸ್ ಆ ಪೇಷಂಟೇ ಎದ್ದು ತಡೆಯೋ ಗಂಟ. ಇಬ್ಬರಿದ್ರೆ ಪ್ರತಿ 30 ಕಂಪ್ರೆಷನ್ಸ್ಗೂ 2 ಸಲ ಬಾಯಿ ಇಟ್ಟು ಉಸಿರು ಕೊಡೋಕ್ಕೆ ಇನ್ನೊಬ್ರಿಗೆ ಹೇಳಿ. ನೀವು ಸುಸ್ತಾಗಿದ್ದ ತಕ್ಷಣ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇಬ್ಬರು ಮಾತಾಡ್ಕೊಂಡು ಎಕ್ಸ್ಚೇಂಜ್ ಮಾಡ್ಕೋಬೇಕು, ಗ್ಯಾಪ್ ತುಂಬ ಇರಬಾರ್ದು. ಇದೇ ರೀತಿ ಹೆಚ್ಚಿನ ಹೆಲ್ತ್ ಮಾಹಿತಿಗಾಗಿ ಫಾಲೋ ಮಾಡಿ. ಯಾರಿಗೆ CPR ಕೊಡೋಕ್ಕೆ ಬರಲ್ವೋ ಅವ್ರಿಗೆ ಶೇರ್ ಮಾಡಿ.